ಹಲೋ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ನಮ್ಮನೆ ಕೃಷ್ಣ ಗೈಸ್, ಇವತ್ತು ಮಂಗಳವಾರ. ಸೊ ಇವಾಗ ಮನೆ ಕ್ಲೀನ್ ಮಾಡ್ತಿದ್ದಾರೆ. ಸೊ ನಾನು ಇವಾಗ ಸ್ನಾನ ಮಾಡ್ಕೊಂಡು ಪೂಜೆಗೆ ಹೋಗ್ಬೇಕು, ಪೂಜೆ ಮಾಡಬೇಕು. ಸೊ ಮನೆ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ಸೊ ಏನಕ್ಕೆ ಅವ್ನು ಮಾಡ್ತಿದ್ದಾನೆ ಅಂದರೆ ನನಗೆ ಟೈಮ್ ತುಂಬ ಸಲ್ಟಿಗಿರೋದ್ರಿಂದ ಖುಷಿ ಮಾಡ್ತಿದ್ದಾನೆ. ಸೊ ಗೈಸ್, ಇವತ್ತಿನ ವಿಡಿಯೋ ಫುಲ್ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಆಗಿದ್ದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಏನು ಮಾಡ್ತಿದ್ಯಾ? ಗೈಸ್, ಇವನು ಫಿಶಿಗೆ ಫುಡ್ ಹಾಕ್ತಾವನು, ಬೇರೆ ಏನಾದ್ರು ಮಾಡ್ತಾವನೋ, ಒಂದು ಕಂಡುಹಿಡಿತಾವನೋ ಒಂದು ಗೊತ್ತಾಗ್ತಿಲ್ಲ. ಸೊ ಗೈಸ್, ನಾನು ಇವಾಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ಏನಕ್ಕೆ ಇಷ್ಟು ದೊಡ್ಡ ಪಿಂಪಲ್ಸ್ ಆಗಿದೆ ಅಂತ ಗ್ಯಾರಂಟಿ ಗೊತ್ತಿಲ್ಲ. ಓವರ್ ಹೀಟಿಗೆ ತುಂಬ ಜಾಸ್ತಿ ಬಿಸಿಲು, ನಮ್ಮ ಚಿತ್ರದುರ್ಗದಲ್ಲಂತೂ ಭಯಂಕರ ಬಿಸಿಲು. ಸೊ ಅದಕ್ಕೆ ಎಕ್ಸಸ್ ಆಫ್ ಹೀಟಿಗೆ ಮೇ ಬಿ ಆಗಿರ್ಬೋದು, ಬೇರೆ ಏನಿಲ್ಲ. ಸೊ ಪೂಜೆ ಮಾಡಬೇಕು. ಇವಾಗ ಅವನು ಹೂ ತಗೊಂಬರಕ್ಕೆ ಅಂತ ಹೋಗ್ತಾನೆ. ಹೂ ತಗೊಂಬರಕ್ಕೆ ಹೋಗ್ತೀಯಾ? ಈಗ ಹೋಗ್ತಾ ಇದ್ದೀನಿ ರೋಡಲ್ಲಿ. ಅಣ್ಣ ಹೆಂಗೆ ಒಂದು ಮಾರು? 50 ರೂಪಾಯಿ ಮಾಡಿ ಕೊಡ್ರಿ ಒಂದು ಮಾರು. ಹೌದಾ? ಈಗ ಹೂವು ತಗೊಂಡು ಹೋಗ್ಬೇಕು ಮನೆಗೆ. ನೋಡಿ ಎಷ್ಟು ಚೆನ್ನಾಗಿದೆ ಹೂವು. ರೋಸ್ ಹೂವು ತಗೊಂಡು ಹೋಗ್ತಾ ಇದ್ದೀನಿ. ಈಗ ಹೂವು ತಗೊಂಡು ಮನೆಗೆ ಹೋಗ್ಬೇಕು. ಗೈಸ್, ಈಗ ಹೂವು ತಗೊಂಬಂದಿದ್ದೀನಿ. ಅಮ್ಮಂಗೆ ಕೊಡೋಣ. ಅಮ್ಮ, ಹೂವು ಎಲ್ಲ ಕ್ಲೀನ್ ಮಾಡ್ಕೊಂತೈತೆ ಅಮ್ಮ. ಈಗ ಮತ್ತಿನ್ನೇನು ಬೇಕು ಗೈಸ್? ಪ್ರೀತಾಂಬ್ರಿ ಥರ ಹೋಗಿ ಅಂಕಲ್ ಒಂದು ಪ್ರೀತಾಂಬ್ರಿ ಕೊಡಿ. 10 ರೂಪಾಯಿ. ಪ್ರೀತಾಂಬ್ರಿ ತಗೊಂಡಿದ್ದೇನೆ, ಕೊಡೋಣ. ಜಲ್ದಿ ಹೋಗಿ ಕೊಟ್ಟು ಪಾರ್ಕಿಗೆ ಹೋಗೋಣಂತೆ. ನಿಮ್ಗೆ ಇವತ್ತು ನಮ್ಮ ಫ್ರೆಂಡ್ಸ್ ಮೀಟ್ ಮಾಡ್ಸೋಣ. ಅಮ್ಮ, ಇದು ನಿನ್ನ ಪ್ರೀತಾಂಬ್ರಿ. ನಾನು 1 ನಿಮಿಷ ಇಲ್ಲೇ ಕೆಳಗೆ ಹೋಗಿ ಬರ್ತಿದ್ದೀನಿ, ಸರಿನಾ? ಗೈಸ್, ಈಗ ಪಾರ್ಕ್ ಹತ್ರ ಹೋಗ್ತಿದ್ದೀನಿ. ಹೋಗೋಣ ಬನ್ನಿ. ಈಗ ಪಾರ್ಕ್ ಹತ್ರ ಹೋಗ್ತಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಆಡ್ತಿದ್ದಾರೆ ಕ್ರಿಕೆಟು. ನಾನೇನು ಆಡಲ್ಲ, ಸುಮ್ಮನೆ ಹೋಗಿ ಬರೋಣ ಅಂತ ಅಷ್ಟೇ. ಹೋಗಿ ನೋಡ್ಕೊಂಬರೋಣ ಯಾರ್ಯಾರಿದ್ದಾರೆ ಅಂತ. ಸರಿ ಬನ್ನಿ ಗೈಸ್, ಹೋಗೋಣ. ಎಲ್ಲ ಆಡ್ತಿದ್ದಾರೆ ಕ್ರಿಕೆಟು, ಒಳಗೆ ಹೋಗೋಣ. ಎಲ್ಲ ಆಡ್ತಿದ್ದಾರೆ ಕ್ರಿಕೆಟ್. ಗೈಸ್, ಇವರು ಪುನೀತ್ ಅಣ್ಣ ಅಂತ, ಇವನು ಅಶ್ವಿನ್. ಬಾ ಬಾಲಿಂಗ್. ಅಣ್ಣ ಪುನೀತ್ ಅಣ್ಣ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಚಾನಲ್ಗೆ. ಅಶ್ವಿನ್, ನೀನು ಕೂಡ ಬರೇ ಇಲ್ಲ ಕಾಮಿಡಿ ಮಾಡ್ತಿರ್ತಾರೆ ಬರೇ ಇವರು. ಸೀರಿಯಸ್ ಡಿಸ್ಕಷನ್ ಮಾಡ್ತಿದ್ದಾರೆ ಎಲ್ಲರೂ ಅಲ್ವಾ?
ಅಶ್ವಿನ್ ಬ್ಯಾಡ್ ಲಕ್. ಎಲ್ಲರೂ ಆಡ್ತಿದ್ರು ನೋಡ್ಕೊಂಡು ಮನೆ ಹತ್ರ ಬಂದೆ. ನೋಡೋಣ ಅಮ್ಮ ಏನು ಮಾಡ್ತಿದ್ದಾರೆ ಅಂತ. ಇನ್ನು ಕ್ಲೀನಿಂಗ್ ನಡೀತಾ ಐತೆ. ಇನ್ನು ಕ್ಲೀನಿಂಗ್ ಮಾಡ್ತಿದ್ಯಾ? ಗೈಸ್ ಇವಾಗ ಹೂವು ಮುಡಿಸಿದಾರಮ್ಮ. ಹೊಸದಾಗಿ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ಮಧ್ಯಾಹ್ನದ ಊಟಕ್ಕೆ ಬಸ್ಸಾರು ಮುದ್ದೆ. ಸೊ ನಾವು ಊಟ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಕೂಡ ಆಗೋಗ್ಬಿಟ್ಟಿತ್ತು. ಸೊ ಊಟ ಎಲ್ಲ ಮುಗಿಸಿ ನಾನು ಶಾಪ್ಗೆ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಆಲ್ರೆಡಿ ಇಟ್ಟಿದ್ದೆ. ಸೊ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ಹೊರಡಬೇಕಿತ್ತು. ಸೊ ನಾನು ಬಂದಾಗ ಕ್ಲೈಂಟ್ ತುಂಬ ಜನ ಜಾಸ್ತಿ ಇದ್ದರು. ಸೊ ಅವರು ಸರ್ವಿಸ್ ಮಾಡ್ಕೊತ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ರ್ಯಾಂಡಮಾಗಿ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಸೊ ಮದುವೆ ಮನೆಗೆ ಹೊರಟ್ವಿ. ಸೊ ನಾನು ಮತ್ತು ಲಕ್ಷ್ಮಿ ಆಗಿನ ಶಂಕರ್ ಕೂಡ ನಮ್ಮನ್ನು ಡ್ರಾಪ್ ಮಾಡೋಕ್ಕೆ ಅಂತ ಹೊರಟಿದ್ರು. ಸೊ ಶಂಕರ್ ಇರೋದಕ್ಕೆ ಸದ್ಯಕ್ಕೆ ಈಗ ತುಂಬಾ ಈ ಬಿಸಿಲು ಕಾಲದಲ್ಲಿ ಈ ಹುಷಾರಿಲ್ಲದ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ಆಗ್ತಿದೆ. ಅವ್ರ ಕೆಲಸ ಎಲ್ಲ ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಹಾಗೆಯೇ ಗೈಸ್ ಈ ವಿಡಿಯೋನ ಕಂಟಿನ್ಯೂ ವೀಡಿಯೋಸ್ ಅಂದರೆ ಈ ಮದುವೆ ಮನೆ ಪ್ರೋಗ್ರಾಮ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಇಷ್ಟೊಂದು ಪ್ರೀತಿ ಇಷ್ಟೊಂದು ಎನ್ಕ್ವೈರೀಸ್ ಬರ್ತಿರೋದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಕಂಟಿನ್ಯೂ ವೀಡಿಯೋನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ನಾಳೆನೇ ಕೂಡ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಗೈಸ್ ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಸೈನಿಂಗ್ ಆಫ್ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಹಾಗೆಯೇ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ಚಾನಲ್ನ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡಿ ಅಂತ ಹೇಳ್ತಾ ಸೊ ಇನ್ನು ಹೊಸದಾಗಿ ಯಾರಿಗಾದ್ರೂ ನಿಮ್ಮ ಕ್ಲೈಂಟ್ಸ್ಗೆ ಅಥವಾ ಯಾರಿಗಾದ್ರೂ ಮದುವೆ ಈವೆಂಟ್ ಅಥವಾ ಸ್ಟೂಡೆಂಟ್ಸ್ ಯಾರಾದರೂ ಜಾಯ್ನ್ ಆಗಬೇಕಂತ ಇದ್ದರೆ ವರ್ಕ್ ಕಲಿಬೇಕಂತ ಇದ್ದರೆ ಖಂಡಿತ ನಂಬರ್ನ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ನಿಮ್ಗೆ ಇಷ್ಟ ಇದ್ದರೆ ಖಂಡಿತವಾಗ್ಲೂ ನನ್ನ ಸ್ಟುಡಿಯೋಗೆ ಜಾಯ್ನ್ ಆಗ್ಬೋದು. ಸೊ ಆನ್ಲೈನ್ ಕ್ಲಾಸಸ್ ಕೂಡ ಜಾಯಿನ್ ಮಾಡ್ಕೋತಾ ಇದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಸೊ ನಾವಿವಾಗ ಹೊರಟಿರೋದು ಸೊ ಸೈನಿಂಗ್ ಆಫ್ ನಿಮ್ಮ ಕನ್ನಡತಿ ಸದಾ